ಯಜಮಾನ ಸೀರಿಯಲಿನ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ರಾಘು, ಪ್ಲೀಸ್ ಮೇಡಮ್, ಈ ಮನೆಯಿಂದ ಹೊರಟ್ಬಿಡಿ ಎಂದಾಗ ಝಾನ್ಸಿ, ಇದೇ ನಿನ್ನ ಕೊನೆ ಮಾತಾ? ಇನ್ನು ಹೇಳೋದಕ್ಕೆ ಯಾವ ಮಾತು ಉಳ್ಕೊಂಡಿಲ್ಲ ಮೇಡಮ್. ಪಲ್ಲವಿ, ಇನ್ನೇನು ಸಿಗಬೇಕಾಗಿರೋ ಉತ್ತರ ಸಿಕ್ತಲ್ಲ, ಇನ್ನು ಹೊರಡ್ಬೋದು. ಒಂದು ಸಲ ಊಟದಲ್ಲಿ ಉಪ್ಪಾದರೆ ವಿಷನೇ ಹಾಕ್ಬೋದು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಒಂದು ಸಲ ತಪ್ಪಾದರೆ ಒಪ್ಕೊಳ್ಳೋ ಮಾತೇ ಇಲ್ಲ. ಬಣ್ಣ ಬಣ್ಣದ ಮಾತುಗಳನ್ನ ಕೇಳೋ ಕಾಲ ಮುಗ್ದೋಯ್ತು. ಈ ಮನೆಯಲ್ಲಿ ಏನೋ ಮಾಡಿ ಉಳ್ಕೊತೀನಿ ಅನ್ನೋದಿದ್ರೆ ಅದು ನಿನ್ನ ಭ್ರಮೆ. ಮೊದಲು ಈ ಮನೆ ಬಿಟ್ಟು ತೊಲಗು. ರಾಘು, ಪದೇ ಪದೇ ಎಲ್ಲರತ್ರ ಹೇಳಿಸ್ಕೊಂಬೇಡಿ ಮೇಡಮ್, ದಯವಿಟ್ಟು ಈ ಮನೆ ಬಿಟ್ಟು ಹೊರಟೋಗಿ. ತುಳಸಿಗೆ ಫೋನ್ ಮಾಡಿ, ಮೇಡಮ್ ನೀವು ಹೇಳಿದಾಗೆ ಬೆಂಕಿ ಹಚ್ಚಿದಾಯ್ತು, ಅದಕ್ಕೆ ಪೆಟ್ರೋಲ್ ಹಾಕಿ ದಗದಗ ಉರಿಸ್ತಿದ್ದೀನಿ. ಇನ್ನೇನು ಝಾನ್ಸಿನ ಕತ್ತಿಡ್ದು ಆಚೆ ತಳ್ತಾರೆ. ಅದನ್ನ ಸದ್ಯದಲ್ಲೇ ನೋಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಮೇಡಮ್. ವೆರಿ ಗುಡ್ ರಾಹುಲ್, ನಿನ್ನ ಕಾಲ್ಗೋಸ್ಕರನೇ ಕಾಯ್ತಾ ಇದ್ದೀನಿ ಎಂದಾಗ ಓಕೆ ಅಂತ ಕಾಲ್ ಕಟ್ ಮಾಡ್ತಾನೆ. ತುಳಸಿ, ಝಾನ್ಸಿ ಮನೆಯಲ್ಲ ನಚ್ಚಿರೋ ಬೆಂಕಿ ಕಾಡ್ಗಿಚ್ಚಾಗಿ ಕ್ಯಾರೆಕ್ಟರ್ನ ಬಲಿ ತಗೊಂಡು ಅವಳನ್ನ ಬೀದಿಗೆ ತಳ್ಳಾಗಿದೆ. ವಾಟ್, ನಿಜ ಹೇಳ್ತಿದ್ಯಾ ಮಾಮ್ ಅಂದಾಗ ಎಸ್ ಪ್ರಣವ್. ನಾಗಾರ್ಜುನ್, ಹಿತವಿಲ್ಲದ ದಾರಿ ಹಿಡಿದು ಹಾಳಾದ ಅಂದಾಗ ತುಳಸಿ, ಹಾಳಾಗ್ತಿಲ್ಲ ನಾಗಾರ್ಜುನ್, ಝಾನ್ಸಿ ಜೀವನಾನ ಸರಿ ಮಾಡ್ತಾ ಇದ್ದೀನಿ. AC ರೂಮಲ್ಲಿ ಇದ್ದೋಳು ಅಲ್ಲಿ ಇಷ್ಟೊಂದು ಕಷ್ಟಪಡೋದು ಬೇಕಾ? ಅದಕ್ಕೆ ಅಲ್ಲಿ ಬೆಂಕಿ ಹಚ್ಚಿ ಬಿಸಿ ರೂಮಲ್ಲಿ ಇರೋಳನ್ನ ವಾಪಸ್ AC ರೂಮಿಗೆ ಕರ್ಕೊಂಡ್ಬರ್ತಾ ಇದ್ದೀನಿ. ಮಾಮ್, ಖಂಡಿತವಾಗಿ ಝಾನ್ಸಿ ಈ ಮನೆಗೆ ಬರ್ತಾಳ? ಅವಳಿಗೆ ಬೇರೆ ಆಪ್ಷನ್ ಇಲ್ಲ ಕಣೋ. ಝಾನ್ಸಿ, ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಇಷ್ಟು ದಿನ ನಿಮ್ಮ ಮನೆಯಲ್ಲಿ ತುಂಟಾಟ ಆಡಿರ್ಬೋದು, ನೀವು ಕೊಟ್ಟಿರೋ ಕೆಲಸನ ಎಡ್ವಟ್ಟು ಮಾಡಿರ್ಬೋದು, ನಿಮಗೆಲ್ಲ ಇರಿಟೇಟು ಮಾಡಿರ್ಬೋದು, ಕೆಲವೊಂದ್ಸಲ ತಮಾಷೆ ಮಾಡಿ ಹೇಗೇಗೋ ಆಡಿರ್ಬೋದು. ಆದರೆ ನಾನು ನಿಮ್ಮೆಲ್ರಿಗೂ ಕೆಟ್ಟದ್ದಾಗಬೇಕು ಅಂತ ಯಾವತ್ತೂ ಕನಸಲ್ಲೂ ಬಯಸಿಲ್ಲ. ನನ್ನ ಮನಸ್ಫೂರ್ತಿಯಾಗಿ ಎಲ್ರೂ ನಮ್ಮ ಮನೆಯವ್ರ ಥರನೇ ಪ್ರೀತಿ ಮಾಡಿದೆ. ಇಷ್ಟು ದಿನ ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ರಿ, ಇಷ್ಟೆಲ್ಲ ಮಾತಾಡಿದ್ರಿ, ನನಗೆ ಗೊತ್ತಿಲ್ದಲೇ ಇರೋ ಕೆಲಸ ಕೊಟ್ಟು ಟಾರ್ಚರ್ ಮಾಡಿದ್ರಿ. ಆದರೆ ಅದ್ಯಾವುದು ನನ್ನ ಮನಸ್ಸಿಗೆ ನೋವು ಕೊಡಲಿಲ್ಲ. ಆದರೆ ಇವತ್ತು ಅದ್ಯಾರೋ ಮೂರನೇ ವ್ಯಕ್ತಿ ಮಾತು ಕಟ್ಕೊಂಡು ಕ್ಯಾರೆಕ್ಟರ್ ಬಗ್ಗೆ ಸುಳ್ಳು ಹೇಳಿದ್ದನ್ನ ಅದನ್ನೇ ನಂಬಿ ಆಚೆ ಆಗ್ತಾ ಇರೋದು ನನಗೆ ತುಂಬ ನೋವಾಗ್ತಿದೆ. ಇದೇ ರೀತಿ ನಿಮ್ಮನೆ ಹೆಣ್ಮಕ್ಳಿಗೆ ಈ ರೀತಿ ಬಂದು ಮಾತಾಡಿದ್ರೆ ನೀವು ನಂಬ್ತಿದ್ರಾ? ನಿಮ್ಮ ಪ್ರಕಾರ ನಾನು ಈ ಮನೆ ಹೆಣ್ಣಲ್ವಲ್ಲ, ಅದಕ್ಕೆ ನಂಬಿದ್ದೀರಾ? ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಅಂತ ದೊಡ್ಡವರು ಹೇಳ್ತಾರೆ. ಆದರೆ ನನ್ನ ವಿಷಯದಲ್ಲಿ ಹಾಗೆ ಮಾಡಿದೆ, ನಾನು ತಪ್ಪು ಮಾಡಿದ್ದೀನಿ ಅಂತಲೇ ಡಿಸೈಡ್ ಮಾಡಿಬಿಟ್ರಿ ಅಲ್ವಾ? ಇಷ್ಟು ದಿನ ಈ ಮನೇಲಿ ನನಗೆ ಜಾಗ ಕೊಟ್ಟಿದ್ದೀರಾ, ಊಟ ಕೊಟ್ಟಿದ್ದೀರಾ, ಸಂಸ್ಕಾರ ಕಲಿಸ್ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನಿನ್ನು ಹೊರಡ್ತೀನಿ. ರಾಘು, ಬಾಯ್ ಅಂತ ಝಾನ್ಸಿ ಮನೆಯಿಂದ ಆಚೆ ಹೋಗ್ತಾಳೆ. ರಾಯ್ ತಾತನ ಹತ್ರ ಬಂದು, ಸರ್ ಬ್ಯುಸಿ ಇದ್ದೀರಾ ಅಂದಾಗ ಏನಿಲ್ಲ ಹೇಳಪ್ಪ. ರಾಯ್, ಸರ್ ನಾನು ಈಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ತುಳಸಿ ಮೇಡಮ್ ಮಾತನ್ನ ನಂಬಿ ಮತ್ತೆ ಮನೆ ಒಳಗಡೆ ಸೇರಿಸ್ಕೋಬಾರ್ದಿತ್ತೇನೋ ಅನಿಸ್ತಿದೆ. ಯಾಕೆ ರಾಯ್ ಹಾಗೆ ಹೇಳ್ತಾ ಇದ್ದೀಯಾ? ಯಾವುದೇ ಹೆಣ್ಣಿಗೆ ನೋವಾದ ತಕ್ಷಣ ಮೊದಲಿಗೆ ನೆನಪುರದೆ ತವ್ರ ಮನೆ ಅಲ್ವಾ? ಇರ್ಬೋದು ಸರ್, ಆದರೆ ಅವರು ಮಗಳಾಗಿ ಮನೆಗೆ ಯಾವತ್ತಾದರೂ ಒಳ್ಳೆಯದನ್ನು ಬಯಸಿದಾರ ಸರ್? ಇಲ್ಲಿವರೆಗೂ ಅವರು ಸುಳ್ಳು ಹೇಳ್ಕೊಂಡು ನಂಬಿಕೆ ದ್ರೋಹ ಮಾಡ್ಕೊಂಡು ವಿಶ್ವಾಸನ ಕಳ್ಕೊಂಡು ಮನೆ ಒಳಗಡೆ ಸೇರ್ಕೊಂಡಿದ್ದಾರೆ ಸರ್. ಮಾತನ್ನ ನೀನು ಬೇರೆಯವ್ರ ಹತ್ರ ಹೇಳ್ಬೋದು, ನನ್ನ ಹತ್ರ ಹೇಳಿದ್ರೆ ಏನಾಗುತ್ತೆ ಹೇಳು? ಇರೋ ದ್ವೇಷಕ್ಕೆ ಕಿಡಿ ಹೊತ್ತದಾಗ ಆಗುತ್ತೆ. ನನಗೆ ಗೊತ್ತು, ಅವಳು ಮೊದಲಿಂದನೂ ಹಾಗೆ ಮಾಡ್ಕೊಂಬಂದಿರೋದು. ಕಣ್ಣೀರಾಗ್ತಾ ನಾನು ಮುಂದೆ ನಿಂತಾಗ ನಾನು ಏನು ಮಾಡಬೇಕು? ಎಷ್ಟೇ ಆದರೂ ನಾನು ಜನ್ಮ ಕೊಟ್ಟ ತಂದೆ. ಮನಸ್ಸು ಕರಗ್ದಲೇ ಇರೋದಕ್ಕೆ ನಂದು ಕಲ್ಲು ಹೃದಯ ಅಲ್ಲ. ಮನಸ್ಸು ಏನು ಅನ್ನೋದು ನಂಗೆ ಅರ್ಥ ಆಗುತ್ತೆ ಸರ್, ಆದರೆ ಅವ್ರ ಕಣ್ಣೀರಲ್ಲಿ ಎಷ್ಟು ಸತ್ಯ ಇತ್ತು ಎನ್ನೋದು ಅರ್ಥ ಅಲ್ವಾ ಸರ್? ಅವರು ಇದುವರೆಗೂ ಇದೇ ರೀತಿ ಅಲ್ವಾ ಸರ್? ಅವ್ರು ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ನಿಮಗೆ ಮೋಸ ಮಾಡ್ತಾನೆ ಬಂದಿದ್ದಾರೆ. ನೋಡು ರಾಯ್, ಒಬ್ಬ ಮನುಷ್ಯ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ರೆ ಅವನ ಮೇಲೆ ಅನುಮಾನ ಹುಟ್ಟೋದು ಸಹಜ. ಇವತ್ತು ನನ್ನ ಮಗಳು ನನ್ನ ಎದುರುಗಡೆ ಸುಳ್ಳು ಹೇಳ್ತಾ ಇದ್ದಾಳೆ, ನಾಟಕ ಮಾಡ್ತಾ ಇದ್ದಾಳೆ ಅನ್ನಿಸ್ತಾ ಇಲ್ಲ ರಾಯ್? ಇವತ್ತು ಅವಳ ಕಣ್ಣೀರಲ್ಲಿ ಸತ್ಯದ ಬೆಳಕು ಕಾಣಿಸ್ತಪ್ಪ. ಆದ್ರೆ ಇವತ್ತು ಕಣ್ಣೀರಾಗ್ತಾ ಕ್ಷಮೆ ಕೇಳ್ತಾ ಇದ್ದಾಳೆ, ನಾನು ಬದಲಾಗಿದ್ದೀನಪ್ಪ ಅಂತ ಹೇಳ್ತಾ ಇದ್ದಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಸ್ತಿ ಬೇಕು ಅಂತ ಮನಸ್ಸಿನ ತುಂಬ ದುರಾಸೆ ತುಂಬಿಕೊಂಡಿದ್ದಳು. ಇವತ್ತು ಯಾವ ಆಸ್ತಿನೂ ಬೇಡ ಅಂತ ಹೇಳ್ತಾ ಇದ್ದಾಳೆ. ನನ್ನ ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾಳಪ್ಪ. ನೀನೇನ್ ಬೇಕಾದ್ರೂ ಅನ್ಕೋ ರಾಯ್, ನನ್ನ ಮಗಳು ನನಗೆ ಬದಲಾಗಿದ್ದಾಳೆ ಅಂತ ಅನಿಸ್ತಾ ಇದೆ. ಸರಿ ಸರ್, ಯಾವುದೇ ರೀತಿ ನಿಮಗೆ ಮೋಸ ಆಗಬಾರ್ದು ಅನ್ನೋದು ಅಷ್ಟೇ ನನಗೆ ಉದ್ದೇಶ. ತರುಣ, ಇಷ್ಟು ದಿನ ನೀನು ಮೋಸ ಪ್ರೀತಿಯಿಂದ ಇದ್ದೆ ಅಂತ ತಿಳ್ಕೊಂಡಿದ್ನಲ್ಲ, ಅದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಛೇ, ಎಂಥ ಮನುಷ್ಯನ ನೀನು ಅಂತ ಝಾನ್ಸಿನ ಮನೆಯಿಂದ ಆಚೆ ಕಳಿಸ್ಬಿಟ್ಟಲ್ಲೋ ಛೇ ಅಂದಾಗ ರಾಘು, ಸಾಕು ನಿಲ್ಸೋ. ಒಂದು ಕಡೆ ಮನೆಯವರು ಅಂತ ಬಂದಾಗ, ಒಂದು ಕಡೆ ಝಾನ್ಸಿ ಅಂತ ಬಂದಾಗ ನಾನು ಮನೆಯವ್ರ ಕಡೆ ನಿಲ್ಬೇಕು, ಅದೇ ನ್ಯಾಯ. ತರುಣ, ಹಾಗಾದ್ರೆ ಝಾನ್ಸಿ ಅವ್ರಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ. ನಿನ್ನನ್ನೇ ನಂಬ್ಕೊಂಡು ಬಂದಿದ್ದಾರೆ ತಾನೇ? ಮನೆಯವರು ಅವ್ರ ಲಾಭಕ್ಕೋಸ್ಕರ ನಿನ್ನನ್ನ ನಂಬಿದ್ದಾರೆ, ಅವರು ನಿನ್ನ ಬದುಕಿಗೋಸ್ಕರ ನಂಬಿದ್ದಾರೆ, ನಿನ್ನ ಇಡೀ ಜೀವನ ನಿನ್ನ ಜೊತೆಲಿ ಕಳಿಬೇಕು ಅಂತ ನಂಬಿದ್ದಾರೆ. ಆ ನಂಬಿಕೆ ನಿನಗೆ ಮುಖ್ಯ ಅಂತ ಅನಿಸ್ಲಿಲ್ವಾ? ನಿನ್ನ ಆ ಸಿರಿತನ ಎಲ್ಲ ಬಿಟ್ಟು ನಿಮ್ಮನೆ ಕಾಲಿಟ್ಟಿದ್ದಾರೆ. ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ನೀನು? ರಾಘು, ಅವ್ರ ಭಾವನೆನೂ ಗೊತ್ತು, ಅವ್ರ ಒಳ್ಳೆತನನೂ ಗೊತ್ತು, ಅವ್ರ ಹಠನೂ ಗೊತ್ತು. ಆ ಭಾವನೆನೂ ಮೀರಿ ನಮ್ಮ ಮನೆಗೆ ಬಂದಾಗ, ನಮ್ಮ ಮನೆಯವ್ರ ಮಾತು ಕೇಳಿ ಅವ್ರನ್ನ ದೂರ ಇಡೋ ಸ್ಥಿತಿ ಬಂದಾಗ ನಾನು ಅವ್ರನ್ನ ದೂರ ಇರಿ ಅನ್ನೋದು ಅನಿವಾರ್ಯ ಆಗಿತ್ತು. ನಮ್ಮ ಮನೆಯವ್ರು ಅನಿವಾರ್ಯ ಆಗಿತ್ತು ಅಂದಾಗ ತರುಣ,
ನಿನ್ನಲ್ಲಿ ಪ್ರೀತಿ ಇತ್ತಾ? ಅವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋ ಭಾವನೆ ಇತ್ತಾ? ಅದ್ಯಾವುದಕ್ಕೂ ನೀನು ಸರಿಯಾಗಿ ಉತ್ತರ ಕೊಡದೆ ಜಾರ್ಕೊಂತಾ ಇದ್ದೀಯ ಅಂದರೆ ನಿನ್ನ ಮನಸ್ಸಲ್ಲಿ ಅವ್ರಿದ್ದಾರೆ ಅಂತ ಅರ್ಥ ತಾನೇ? ಮಾತಾಡೋ ಅಂದಾಗ ಸಾಕು ಸುಮ್ಮನೆ ಇರು ತರುಣ ಅಂತ ರಾಘು ಕಿರಿಚ್ತಾನೆ. ನನ್ನ ಮನಸ್ಸು ಆಲ್ರೆಡಿ ಸತ್ತೋಗಿದೆ, ನನ್ನ ದೇಹ ಅಷ್ಟೇ ಉಸಿರಾಡ್ತಿರೋದು. ಆ ಸತ್ತೋಗಿರೋ ಮನಸ್ಸಿಗೆ ಚುಚ್ಚಿ ಮತ್ತೆ ಅದ್ರಲ್ಲಿ ಜೀವ ಇದೆ ಅಂತ ಯಾಕೋ ಪರೀಕ್ಷೆ ಮಾಡ್ತಾ ಇದ್ಯಾ? ಒಟ್ನಲ್ಲಿ ಎಲ್ಲಿಂದ ತಪ್ಪುಗಳನ್ನ ಶುರು ಮಾಡೋದ್ನೋ ಗೊತ್ತಿಲ್ಲ. ಒಟ್ನಲ್ಲಿ ಮಾಡಿದ್ದೆಲ್ಲ ತಪ್ಪೇ. ಮನೆಯವ್ರಿಗೋಸ್ಕರ ಮಾಡ್ತಾ ಇರೋದು ಸರಿ ಅನ್ಕೊಂಡೆ, ಆದರೆ ಇನ್ನೊಂದು ಕಡೆ ನಿಂತ್ಕೊಂಡು ನೋಡಿದಾಗ ತಪ್ಪು ಸರಿಗಳ ಮಧ್ಯೆ ನಿಂತ್ಕೊಂಡು ನೋಡಿದಾಗ ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಗೊತ್ತಾಗಿದೆ ಕಣೋ. ಹಣೆ ಬರಹ, ವಿಧಿ, ಟೈಮ್ ಇದೆಯಲ್ಲ, ಇದೆಲ್ಲ ಆಕ್ಟೋಪಸ್ ಥರ 8 ಕೈಗಳಿಂದ ನನ್ನನ್ನು ಕಟ್ಟಾಕಿ ಮೂಲೆಗೆ ಬಿಸಾಕಿದೆ. ಏನೋ ಮಾಡ್ಲಿ, ನಾನೇನ್ ತಾನೇ ಮಾಡೋದಿಕ್ ಸಾಧ್ಯ ಇದೆ? ಸಂಗೀತ ಅದಕ್ಕೆ ನಿಂತ್ಕೊಳ್ಳಿ ಅದಕ್ಕೆ ಅಂತ ಕೂಗ್ತಿರ್ತಾಳೆ. ನಿಂತ್ಕೊಂಡಲ್ಲೇ ಇದ್ದಾಗ ಓಡ್ ಬಂದು ಅದಕ್ಕೆ ಅಷ್ಟು ದೂರದಿಂದ ಕೂಗ್ತಾ ಇದ್ದೀನಿ, ನಿಮಗೆ ಕೇಳಿಸ್ಲಿ? ಝಾನ್ಸಿ, ನನ್ನ ಕಿವಿಯಲ್ಲಿ ನಿಮ್ಮ ಮನೆಯವ್ರು ಆಡಿರೋ ಮಾತುಗಳೇ ಎಕೋ ಆಗ್ತಿದೆ. ಬ್ಯಾರಿನ್ ಯಾವ ಮಾತುಗಳು ಕೇಳಿಸ್ತಾ ಇಲ್ಲ. ಹಾಗಂತ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಈಗ ಮನೆ ಬಿಟ್ಟು ಹೋಗೋದಿಕ್ಕ ನೀವು ಮನೆಗೆ ಬಂದಿದ್ದು? ಈಗ ಹೋಗೋದಿಕ್ಕೆನಾ ನೀವಿಷ್ಟು ದಿನ ಕಷ್ಟಪಟ್ಟು ಒದ್ದಾಡಿದ್ದು? ನನ್ನ ನೀನೇನ್ ಮಾಡು ಅಂತೀಯ ಸಂಗೀತ? ಮನೆ ಬಿಟ್ಟು ಹೋಗೋದ್ ಬಿಟ್ರೆ ನನಗೆ ಬೇರೆ ಯಾವ ದಾರಿ ಇದೆ? ಯಾರೋ ಬಂದು ಈ ರೀತಿ ಕೆಟ್ಟದಾಗ ಮಾತಾಡಿದ ತಕ್ಷಣ ನೀವು ಮನೆ ಬಿಟ್ಟು ಹೋಗಿದ್ರೆ ಅವ್ನು ಹೇಳಿದ್ದೆಲ್ಲ ಸತ್ಯ ಆಗಲ್ವಾ? ಅದಕ್ಕೆ ಸಂಗೀತ, ಅವನು ಯಾವನೋ ಹೇಳ್ದ ಅಂತ ನನಗೆ ತಲೆ ಕೆಡಿಸ್ಕೊಂಡಿಲ್ಲ. ನಾನೇನು ಅಂತ ನನಗೆ ಗೊತ್ತಿದೆ. ಅವನು ಹೇಳಿದ್ದನ್ನ ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅನುಮಾನ ಪಟ್ರಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾನೇನು ಅಂತ ಗೊತ್ತಿರೋ ನಿಮ್ಮ ಅಣ್ಣ ಅದನ್ನ ಸತ್ಯ ಅಂತ ನಂಬೋದ್ನಲ್ಲ, ಅದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ಪ್ರಪಂಚದಲ್ಲಿ ಯಾರ ಜೊತೆಲಿ ನಿಂತಿಲ್ಲ ಅಂದ್ರೂ ಗಂಡ ಜೊತೆಲಿ ನಿಲ್ತಾನೆ ಅಂತ ಹೇಳ್ತಾರೆ. ಆ ಗಂಡ ಒಬ್ಬ ನಮ್ಮ ಜೊತೆಲಿದ್ರೆ ಪ್ರಪಂಚದಲ್ಲಿ ಏನು ಬೇಕಾದರೂ ಎದುರಿಸ್ಬೋದು. ಆದರೆ ನಿಮ್ಮ ಅಣ್ಣನೇ ಮನೆ ಬಿಟ್ಟು ಹೋಗು ಅಂದಮೇಲೆ ಅಲ್ಲಿ ನಾನು ಹೇಗಿರ್ಲಿ ಸಂಗೀತ? ಆ ದಿನ ಸೀತೆ ವಿಚಾರದಲ್ಲಿ ರಾಮ ಮಾಡಿದ್ದು ಇದೆ ತಾನೇ? ಅದಕ್ಕೆ ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ. ಆದರೆ ಅಣ್ಣ ಯಾವ ಪರಿಸ್ಥಿತಿನಲ್ಲಿ ಹಾಗಂತ ಹೇಳ್ದ ಅಂತ ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿ ಏನೇ ಇರಲಿ ಸಂಗೀತ, ಆದರೆ ನಿಮ್ಮ ಕ್ಯಾರೆಕ್ಟರ್ಗೆ ಕಳಂಕ ಒರೆಸಿ ಈ ಮನೆಯಿಂದ ಹೋಗು ಅಂದಮೇಲೆ ನಾನಿನ್ನೇನು ಮಾಡಲಿ? ನೋಡಿ, ಅದಕ್ಕೆ ಸಮಯ ಸಂದರ್ಭ ಆ ರೀತಿ ಮಾತುಗಳು ಬಂದ್ಬಿಡುತ್ತೆ. ನಿಜವಾಗ್ಲೂ ನಮ್ಮ ಅಣ್ಣನ ಮನಸ್ಸಲ್ಲಿ ಆ ರೀತಿ ಇಲ್ಲ. ಅದಕ್ಕೆ ವಸ್ತು ತುಳಿಯಬಾರ್ದು ಅನ್ನೋರ್ ಮುಂದೆನೇ ಎಂಟ್ರಿ ಆದ್ರಿ. ಎಲ್ಲರೂ ಸೇರ್ಕೊಂಡು ಅಷ್ಟು ಟಾರ್ಚರ್ ಕೊಟ್ರು ಅದೆಲ್ಲದನ್ನು ಸಹಿಸ್ಕೊಂಡ್ರಿ. ಇಷ್ಟು ದಿನ ಆಟದಿಂದ ಬದುಕುದ್ರಿ, ಇವಾಗ ಇಷ್ಟು ಸುಲಭವಾಗಿ ಬಿಟ್ಟೋಗ್ಬಿಟ್ರೆ ಮನೆ ಒಳಗಡೆ ಬರೋದಿಕ್ಕಾಗುತ್ತಾ? ನೀವು ಸೋಲನ್ನು ಒಪ್ಕೊಂಡಂಗ ಆಗಲ್ವಾ? ಅದಕ್ಕೆ ಈ ರೀತಿ ಹೋಗ್ಬಿಟ್ರೆ ಕಳಂಕನ ಒತ್ಕೊಂಡಂಗ ಆಗಲ್ವಾ? ಅದಕ್ಕೆ ಹಾಗಂತ ಹೋಗು ಅಂದ್ರೆ ಅಲ್ಲೇ ಇರೋಕ್ಕಾಗುತ್ತಾ ಸಂಗೀತ? ಅವ್ರಿಗೆ ಸತ್ಯಕ್ಕಿಂತ ಸಾಕ್ಷಿನೇ ಮುಖ್ಯ. ನಿಮ್ಮ ಅಣ್ಣಂಗೆ ಈ ಹೆಂಡತಿ ಮಾತಿಗಿಂತ ಮನೆಯವ್ರ ಮಾತೇ ಮುಖ್ಯ. ಕೆಟ್ಟಗಳಿಗೆ ಅನ್ನೋದು ಬಂದ್ರೆ ಚಳಿಲ್ ಕೂಡ ಬೆವರ್ತಾರಂತೆ. ಒಳ್ಳೆ ಮನ್ಸಿರೋರು ಕೂಡ ಕೆಟ್ಟೋರಾಗ್ತಾರಂತೆ. ಸತ್ಯ ಹೇಳೋರ್ ಬಾಯಿಗೂ ಬೀಗ ಹಾಕುತ್ತಂತೆ. ಇದೆಲ್ಲದನ್ನು ಮೀರಿ ಹೊರಗೆ ಬರಬೇಕು ಅಂದರೆ ಧೈರ್ಯ ಇರಬೇಕಂತೆ. ಆ ಧೈರ್ಯ ಎಲ್ಲಿಗೋಯ್ತು? ಅದಕ್ಕೆ ಹಳೆ ಝಾನ್ಸಿ, ಏನಾದರೂ ಕುಗ್ಬೇಡಿ, ಜಗ್ಬೇಡಿ, ನೀವು ಮತ್ತೆ ವಾಪಸ್ ಮನೆಗೆ ಬಂದ್ಬಿಡಿ. ಅದಕ್ಕೆ ಕೆಟ್ಟಿರೋದು ಟೈಮ್ ಅಲ್ಲ ಸಂಗೀತ, ಬೇಕು ಅಂತಾನೆ ನನ್ನ ಸುತ್ತ ಇರೋರು ಉದ್ದೇಶಪೂರ್ವಕವಾಗಿ ಈಗ ಮಾಡ್ತಿದ್ದಾರೆ. ನಾನೊಬ್ಳು ಕಳ್ಳಿನೋ ಅಥವಾ ಸುಳ್ಳಿನೋ ಅನ್ನೋ ಕಳಂಕನ ಹೊತ್ಕೊಂಡು ಹೊರಗೆ ಬಂದಿಲ್ಲ. ಎಲ್ದ್ರ ದೃಷ್ಟಿಲೂ ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಕೊಂಡು ಆಚೆ ಬಂದಿದ್ದೀನಿ. ಹೀಗೆ ನನ್ನ ಮೇಲೆ ಕನ್ಸರ್ನ್ ಇರೋದಕ್ಕೆ